ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತು ಏನೋ ಗೊತ್ತಿಲ್ಲ, ನನ್ನ ಮಗನಿಗೆ ತುಂಬಾ ನನ್ನ ಮೇಲೆ ಮುದ್ದೆ ಜಾಸ್ತಿ ಆಗಿಬಿಟ್ಟಿತ್ತು, ಪ್ರೀತಿ ತುಂಬಾ ಅತಿ ಆಗಿತ್ತು. ಸೊ ಮಾರ್ನಿಂಗು ಡ್ಯೂಟಿಗೆ ಹೊರಡಬೇಕಾದ್ರೆ ತುಂಬಾ ಹಠ ಮಾಡ್ತಾ ಇದ್ದ, ನಾನು ಬರ್ತೀನಿ ಚಿಕ್ಕು 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 ಅಂತ ಹೇಳಿ. ನನ್ನ ಲಂಚ್ ಬಾಕ್ಸು ಕೂಡ ನನ್ನ ಕೈಯಿಂದ ಕಿತ್ಕೊಂಡು ಅವನೇ ನನ್ನನ್ನು ಕರ್ಕೊಬಂದ ಹೊರಗೆ. ನಾನು ಬಾಯ್ ಮಾಡಿದ್ರೆ ಬಾಯ್ ಅಂತ ಹೇಳ್ಬಿಟ್ಟು ಮತ್ತೆ ಚಿಕ್ಕು 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 ಅಂತ ಹೇಳ್ತಾ ಇದ್ದ. ಸೊ ಮತ್ತೆ ಏನು ಮಾಡೋದಪ್ಪ, ಹಿಂಗೆ ಹೇಳ್ತಾ ಇದ್ದಾನಲ್ಲ, ಹಠ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ, ಸರಿ ನಡಿಯಪ್ಪ ಆಯಿತು ಹೋಗೋಣ ಅಂತ ಅಂದೆ. ಅವ್ನಿಗೆ ವೆಯ್ಟ್, ನನ್ನ ಲಂಚ್ ಬಾಕ್ಸ್ ತುಂಬಾ ವೆಯ್ಟ್ ಆಗ್ತಾಯಿತ್ತು. ಬಟ್ ಆದರೂ ಕೂಡ ಅವನು ಆ ಒಂದು ಕೈಯಲ್ಲಿ ನನ್ನ ಲಂಚ್ ಬಾಕ್ಸ್ನ ಹಿಡ್ಕೊಂಡು ಒಂದು ಕೈಯಲ್ಲಿ ನನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ಪಾಪ ಅವನಿಗೆ ತುಂಬ ವೆಯ್ಟ್ ಆಯ್ತು ಅನಿಸುತ್ತೆ. ಅವನ ಕೈಲಿ ಹಂಗೆ ಬಿಟ್ಟೇ ಬಿಟ್ಟ. ಅವ್ನ ಕೈಲಿ ನನ್ನ ಕೈನೂ ಬಿಡ್ತಾ ಇಲ್ಲ, ಈ ಕಡೆ ಬ್ಯಾಗ್ನೂ ಬಿಡ್ತಾ ಇಲ್ಲ. ನಮ್ಮಮ್ಮ ಲಾಕ್ ಮಾಡಿ ಬಂದರು, ಕೀ ಕಿತ್ಕೊಳಕ್ಕಂತ ಹೋದ. ಅಮ್ಮ ಎತ್ಕೊಳಕ್ಕೆ ನೋಡಿದ್ರು, ಬಟ್ ಎತ್ಕೊಳಕ್ಕೆ ಬಿಟ್ಟಿಲ್ಲ. ಕೀನೂ ಕಿತ್ಕೊಂಡು ನಾನು ಲಂಚ್ ಬಾಕ್ಸ್ನೂ ಎತ್ಕೊಂಡು ಬರ್ತೀನಿ ಅಂತ ಹಠ ಮಾಡಿಕೊಂಡು ಅಲ್ಲ ಆಡ್ಕೊಂಡು ಬಂದ್ರೆ ಸಾಹೇಬ್ರು. ನೋಡಿದ್ರೆ ತುಂಬ ವೆಯ್ಟ್ ಆಗ್ತಾಯಿತ್ತು, ಕಷ್ಟ ಆಗ್ತಾಯಿತ್ತು ಅವನಿಗೆ. ಆದರೂ ಬಿಡ್ತಾ ಇಲ್ಲ. ಅಮ್ಮನ ಹತ್ರ ಜಗಳ ಮಾಡಿಕೊಂಡು ಕಿತ್ತಾಡಿಕೊಂಡು ಹಚ್ಕೊಂಡು ಹಾಗೆ ಪಕ್ಕದಲ್ಲಿ ಹಾಗೆ ಬಿಟ್ಟ ನಾನು ಬ್ಯಾಗ್ನ. ಆಮೇಲೆ ಕೀ ತುಂಬ ಹಿಂಸೆ ಆಗ್ತಿತ್ತೇನೋ, ಕೀ ಕೊಡೋಕೆ ಹೋದ. ಅಮ್ಮ ಗ್ಯಾಪಲ್ಲಿ ಎತ್ಕೊಂಡ್ಬಿಟ್ರು. ಪಾಪ ನನ್ನ ಬ್ಯಾಗ್ ಅನಾಥವಾಗಿ ಬಿದ್ದುಬಿಡ್ತು. ಆಮೇಲೆ ಸರಿ ಅಂತೇಳಿ ನಾನು ಬ್ಯಾಗ್ನ ಎತ್ಕೊಂಡು ಹಾಗೆ ಮುಂದೆ ಬರ್ತಾ ಇದ್ದೆ. ಬಾಯಿ ಮಾಡಿದರೆ ಸಾಕು ಬಿಡು ಅಂತ ಅಳೋದಕ್ಕೆ ಶುರು ಮಾಡೋನು. ಸೊ ಅವ್ನ ಆಟ ಆಡ್ಸೋದಕ್ಕೆ ಒಂದು ಚೆಂದ ಇತ್ತು. ಅವ್ನಿಗೆ ಯಾಕೋ ಅಂತ ಗೊತ್ತಿಲ್ಲ, ಇವತ್ತು ತುಂಬಾ ಹಠ ಮಾಡ್ತಿದ್ದ. ಬಾಯ್ ಚಿಕ್ಕು ಅಂತ ಹೇಳಿ ಇಷ್ಟು ದಿನ ಕಳಿಸ್ಕೊಡ್ತಿದ್ದವನು, ಇವತ್ತು ಯಾಕೋ ತುಂಬ ಹಠ ಮಾಡ್ತಿದ್ದ. ಮತ್ತೆ ಬರುವಾಗ ಸ್ವಲ್ಪ ದೂರ ಎತ್ಕೊಬಂದು ಅಮ್ಮ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡೋಯ್ತು. ಹೋಗಬೇಕಾದ್ರೂ ಬಾಯ್ ಮಾಡುವಾಗ ತುಂಬಾ ಅಳ್ತಾ ಇದ್ದ. ಆಮೇಲೆ ಇಟ್ಕೊಂಡು ಬರುವಾಗ ಬಿಸ್ಕೆಟ್ ಕೊಡಿಸ್ಬಿಟ್ಟು ಸಮಾಧಾನ ಮಾಡಿಸಿ ಅಲ್ಲಿಂದ ನಾನು ಕೂಡ ಡ್ಯೂಟಿಗೆ ಹೊರಟೆ. ಸೊ ಮತ್ತೆ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ನೋಡಬೇಕಾಗಿತ್ತು, ಮುತ್ತು ಮೇಲೆ ಮುತ್ತು, ಮುತ್ತು ಮೇಲೆ ಮುತ್ತು ಕೊಡ್ತಾ ಇದ್ದ. ಹಾಗೆ ಒಂದು ವೀಡಿಯೋ ಮಾಡಿ ರೀಲ್ಸ್ ಮಾಡಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.